ಸೊ ಇಲ್ಲಿ 11 o'clock ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಏನಂತೀರ ಬೈಕಿಂದು ನೋಡಿ, ಫ್ರಂಟಿಂದ ನೋಡ್ಲಿಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಓಕೆ ನೋಡಿ, ಸಬ್ಸ್ಕ್ರೈಬರ್ ನೋಡಿ ಗೈಸ್, ಎಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ಗೈಸ್, ವಿಡಿಯೋ ನೋಡ್ತಾ ಇದ್ದೀನಿ. ಬಟ್ ಕಾರೆಲ್ಲ ಹೋಗಲ್ಲ ಅಂತ ಹೇಳಿ ಮತ್ತೊಂದು 10 ಕಿಲೋಮೀಟರ್ ಏನೋ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಬಂದು ಎಷ್ಟು 11 o'clock ಏನೋ ಆಗಿದೆ. ಸೊ ಇಲ್ಲಿ 11 o'clock ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಸೊ ಓಕೆ, ನನ್ನ ಬೈಕ್ ಕಂಡೀಷನ್ ಕೆಳಗಡೆ ಹೋಗಿ ತೋರಿಸ್ತೀನಿ. ಇಲ್ಲಿಂದ ಕಾಣಿಸ್ತೀನಿ ನೋಡಿ ಎಲ್ಲಿದೆ ಅಂತ. ಓಕೆ, ಇಲ್ಲೇ ನಿಂತಿದೆ ನೋಡಿ ಬೈಕ್. ಸೊ ಕಾರಲ್ಲಿದೆ ನೋಡಿ, ನೆಕ್ಸಾನ್. ಸೊ ಈಗ ಎಲ್ಲಾದರೂ ಹೋಗೋದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ, ಲೈಕ್ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸಿಗೆ, ಟೂರಿಸ್ಟ್ ಪ್ಲೇಸಿಗೆ. ಸೊ ನೋಡೋಣ ಎಲ್ಲಿ ಹೋಗೋದಂತ. ಹೋಗಬೇಕಿದ್ರೆ ಹೇಳ್ತೀನಿ ಕಾರಲ್ಲಿ. ಸೊ ಓಕೆ ಗೈಸ್, ನೆನ್ನೆ ನೈಟ್ ಅಂತೂ ಫುಲ್ಲು ಬೇಡ ಆಗೋಯ್ತು. ಪ್ಯಾಲೋಲಮ್ ಬೀಚ್ ಚೆನ್ನಾಗಿತ್ತಲ್ವ? ಪ್ಯಾಲೋಲಮ್ ಬೀಚ್ ಸೂಪರ್. ನೆನ್ನೆನೂ ಇದೇ ಡೈಲಾಗ್ ಇತ್ತು, ಸೂಪರ್ ಅಂತ. ಸೊ ಇದು ಓನರ್ ಮನೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಫುಲ್ಲು ಓಲ್ಡ್ ಥರ, ತುಂಬ ಚೆನ್ನಾಗಿದೆ ಓನರ್ ಮನೆ. ಸೊ ಓಕೆ, ಈಗ ಹೋಗಬೇಕಾದ್ರೆ ವ್ಲಾಗನ್ನು ಮಾಡ್ತೀನಿ ಕಾರಲ್ಲಿ. ನೋಡಿ ಎಲ್ಲಿ ಹೋಗ್ತೀನಿ ಏನು ಅಂತ. ಗೈಸ್ ಈಗ ಬೈಕ್ ಹತ್ರ ಬಂದಿದ್ದೀನಿ. ಬೈಕಿನ ಹಾಲತ್ ಫುಲ್ ಖರಾಬ್ ಗೈಸ್. ಏನಂತೀರ ಬೈಕಿಂದು ನೋಡಿ, ಫ್ರಂಟಿಂದ ನೋಡಲಿಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಓಕೆ ನೋಡಿ, ಫುಲ್ಲು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಗುಡ್ ಕಂಡೀಷನಲ್ಲಿದೆ ಅಂತ. ಟಯರ್ ನೋಡಿ, ಯಪ್ಪ ಟಯರ್ ಫುಲ್ಲು ನುಗ್ಗೋಗ್ಬಿಟ್ಟಿದೆ ನೋಡಿ, ಫುಲ್ಲು ಕಟ್ಟಾಗ್ಬಿಟ್ಟಿದೆ ಟಯರು. ಫುಲ್ಲು ಹೋಗಿದೆ ಗೈಸ್. ಅದು ಅಷ್ಟೇ ಅಲ್ಲ, ಈ ಪಾರ್ಟ್ ಅಷ್ಟೇ ಅಲ್ಲ, ಫುಲ್ಲು ನೋಡಿ ಫುಲ್ಲು ಹೋಗ್ಬಿಟ್ಟಿದೆ. ಆ್ಯಂಡ್ ಇದೆಲ್ಲ ಹೋಗಿದ್ದೆ, ಅದು ಸ್ಯಾರಿ ಗಾರ್ಡ್ ಎಲ್ಲ. ಬಟ್ ಇಲ್ಲಿ ಇಂಜನ್ ಹತ್ರ ಇದಿದೆ ಅಲ್ಲ, ಇದು ಫುಲ್ಲು ಲೀಕ್ ಆಗ್ತಿದೆ ಇಲ್ಲಿ. ಇಲ್ಲಿ ನೋಡಿ, ಈಗ ನೋಡಿ ನೋಡಿ ಫುಲ್ಲು ಪೈಪ್ ಕಟ್ಟಾಗ್ಬಿಟ್ಟಿದೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ನೈಟಾಗಿ ಕಾಣಿಸ್ಲಿಲ್ಲ ಬಟ್ ಈಗ ಕಾಣಿಸ್ತಿದೆ. ಫುಲ್ಲು ಕಟ್ಟಾಗ್ಬಿಟ್ಟಿದೆ ಅದು. ಆ್ಯಂಡ್ ಈ ಕಡೆ ಈ ಪೈಪ್ ಏನು ಕಾಣಿಸ್ತಿದೆ, ಸೊ ಇದು ಫುಲ್ ಹೋಗ್ಬಿಟ್ಟಿದೆ, ಫುಲ್ ಡಸ್ಟ್ ಬಂದುಬಿಟ್ಟಿದೆ. ಒಂದ್ಸಲ ತೋರಿಸ್ತೀನಿ ನೋಡಿ, ಓಪನ್ ಮಾಡಿ ನೋಡಿ. ಫುಲ್ಲು ಹೋಗಿದೆ ಈ ಪೈಪ್ ಅಂತೂ, ಫುಲ್ಲು ಕಂಪ್ಲೀಟಾಗಿ ಡೆಡ್. ಏನು ಮಾಡೋದು ಈ ಗಾಡಿಗೆ? ಬಟ್ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ. ಸ್ಟಾರ್ಟ್ ಮಾಡಿ ಒಂದು 200 ಮೀಟ್ರ್ ಹೋಗೋಲ್ಲ, ಸ್ಟಾಪ್ ಆಗಿಬಿಡುತ್ತೆ ಗಾಡಿ ಫುಲ್ಲು. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಎಲ್ಲ ಬರ್ತಿದೆಯಾ? ಓಕೆ, ಸ್ಟಾರ್ಟ್ ಮಾಡಿದೆ. ಇದು ಕ್ಲಚ್ ಹಿಡಿದು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ ನೋಡೋಣ ಬನ್ನಿ, ಕ್ಲಚ್ ಹಿಡ್ದು ಹೆಂಗೆ ಸ್ಟಾರ್ಟ್ ಮಾಡಲಿ ಈಗ? ಓ, ಮೊಬೈಲ್ ಇದೆ ಕೈಯಲ್ಲಿ ಅದಕ್ಕೆ. ಸೊ ಓಕೆ, ಹಿಂಗೆ ಸ್ಟಾರ್ಟ್ ಮಾಡಿ ನೋಡೋಣ. ಸ್ಟಾರ್ಟೇ ಆಗ್ತಿಲ್ಲ ಗೈಸ್. ಈಗ ಅಲ್ಲೋಗಿ ನಿಲ್ಸೋಣ ಅಂತಿದ್ದೆ, ಬಟ್ ತೊಗೊಂಡು ಹೋಗ್ಲಿಕ್ಕೂ ಆಗೋಲ್ಲ. ಟೈರ್ ಫುಲ್ ಹೋಗಿದೆ ಅಲ್ಲ. ನೆನ್ನೆ ಫುಲ್ ಹೆಂಗೆ ಬಂದಿದೆಯೋ ಅದು ನಮಗೆ ಗೊತ್ತು ಗೈಸ್. ದೇವ್ರೇ, ಅಯ್ಯಯ್ಯೋ ಈ ಕಡೆಯಿಂದ ನೋಡಿ ಕಂಡೀಷನು. ದೇವ್ರೇ, ಫುಲ್ಲು ಓಪನ್ಡ್ ಗೈಸ್. ಇಲ್ಲಿ ಟೈರ್ ಫುಲ್ ಓಪನ್ಡ್ ನೋಡಿ, ಏನಿಲ್ಲ ಟೈರ್ ಅಂತೂ ಫುಲ್ಲು ಹೋಗಿದೆ. ಓಕೆ, ಈಗೇನು ಮಾಡಲಿಕ್ಕಾಗಲ್ಲ ಈ ಗಾಡಿದು. ಸೊ ಗಾಡಿನ ಲಾಕ್ ಮಾಡಿ ಈಗ ಒಂದು ಒಳ್ಳೆ ಪ್ಲೇಸಿಗೆ ವಿಸಿಟ್ ಮಾಡ್ಕೊಂಬರೋಣ. ಮತ್ತೆ ತಿರುಗಾಡಲಿಕ್ಕೆ ಸಿಗೋಲ್ಲ ಮುಂದೆ, ಕಾಲೇಜ್ ಸ್ಟಾರ್ಟ್ ಆದಮೇಲೆ. ಸೊ ಇರೋ ಟೈಮನ್ನು ಎಂಜಾಯ್ ಮಾಡೋಣ. ಸೊ ಆ ಗಾಡಿದು ಏನಂತ ನೋಡಬೇಕೀಗ. ಸೊ ಈಗ ಪವರ್ ಬ್ರೋ ನೆನ್ನೆ ವ್ಲಾಗನ್ನು ನೋಡ್ತಾ ಇದ್ದಾರೆ. ಸೊ ಓಕೆ, ಈಗ ಕಾಲೇಜ್ ಅಂತೀನಿ ಎಲ್ಲಾದರೂ ಹೋಗಿ ಬರೋಣ, ಆಮೇಲೆ ನೋಡೋಣ. ನೋಡಿ ಸಬ್ಸ್ಕ್ರೈಬರ್ ನೋಡಿ ಗೈಸ್, ಎಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ ಗೈಸ್, ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಓಕೆ, ಈಗ ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸಿಗೆ ಹೋಗಿ ಬರೋಣ. ನೋಡಿ ಬ್ಲಾಗಲ್ಲಿ ಆಲ್ರೆಡಿ ನೀವು ತಮ್ನೇಲ್ ಆ್ಯಂಡ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಸೊ ಲೈಕ್ ಏನದು ಫ್ಯೂಚರ್ ಪ್ರೆಡಿಕ್ಟ್ ಮಾಡೋ ಥರ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ, ನನಗೆ ಗೊತ್ತಿಲ್ಲ. ಸೊ ಓಕೆ, ನೋಡಿ ಎಲ್ಲಿ ಹೋಗ್ತೀನಿ ಏನು ಅಂತ. ಓಕೆ ಗೈಸ್. ಸೊ ಗೈಸ್, ಈಗ ಫೈನಲಿ ದೂದ್ಸಾಗರ್ ಫಾಲ್ಸಿಗೆ ಹೋಗೋದು ಫಿಕ್ಸ್ ಆಯಿತು. ಇಲ್ಲಿಂದ ಅರೌಂಡ್ ಒಂದು 33 ಕಿಲೋಮೀಟರ್ಸ್ ಇದೆ. ಸೊ ಓಕೆ, ಇಲ್ಲಿ ನೋಡಿ ಗೈಸ್, ಹೀರೋ ಯಾವ ಥರ ಮಿಂಚಿತಿದ್ದಾರೆ ಅಂತ ಕಮೆಂಟ್ ಆಗಿ ಏನಾದರೂ. ಸೊ ಓಕೆ, ಈಗ ಫಾಲ್ಸ್ ಹತ್ರ ಹೋಗಿ ಹೆಂಗಿರುತ್ತೆ ಅಲ್ಲಿಂದ ವಾತಾವರಣ ಎಲ್ಲ ನೋಡೋಣ. ಸೊ ಬನ್ನಿ ಗೈಸ್.
ಗೈಸ್ ಈಗ ದೂದ್ ಸಾಗರ್ ಹತ್ರ ಬಂದು ರೀಚ್ ಆಗಿದ್ವಿ. ಬಟ್ ಕಾರೆಲ್ಲ ಹೋಗಲ್ಲ ಅಂತ ಹೇಳಿ ಮತ್ತೊಂದು 10 ಕಿಲೋಮೀಟ್ರ್ ಏನೋ ಇದೆ. ಸೊ ನಡ್ಕೊಂಡೇ ಹೋಗ್ಬೇಕಂತೆ. ಆ್ಯಂಡ್ ಇಲ್ಲಿಂದ ಅವರು ಟ್ರಿಪ್ ಅವ್ರದ್ದೇನೋ ಇರುತ್ತಲ್ಲ, ಲೈಕ್ ಅವರು ಫೆಸಿಲಿಟೀಸ್ ಎಲ್ಲ ಮಾಡಿಕೊಡೋ ಜೀಪ್ ಎಲ್ಲ ಇರುತ್ತಲ್ಲ, ಅವರು ಪರ್ ಪರ್ಸನ್ಗೆ 1000 ರೂಪೀಸ್ ಚಾರ್ಜ್ ಮಾಡ್ತಿದ್ದಾರೆ. ಬಟ್ ಏನು ಮಾಡೋದಂತ ಗೊತ್ತಿಲ್ಲ, ನೋಡೋಣ. 1 ಕಿಲೋಮೀಟರ್ ಹಂಗೆ ಹೋಗಿ ನೋಡ್ಕೊಂಬರೋಣ. ಸೊ ಓಕೆ, 10 ಕಿಲೋಮೀಟರ್ ಅಷ್ಟೇ ಇತ್ತು ಇಲ್ಲಿಂದ. ಸೊ ಓಕೆ, ನೋಡೋಣ. 20 minutes later. ಸೊ ಗೈಸ್ ಈಗ ಫುಲ್ ಡಿಸಪಾಯಿಂಟ್ಮೆಂಟ್ ಆಗಿ ಹೋಗ್ತಾ ಇದ್ದೀವಿ ರಿಟರ್ನ್ ರೂಮ್ ಹತ್ರ. ಸೊ ಏನು ಮಾಡೋದು ಗೈಸ್, ದೂದ್ ಸಾಗರ್ ನೋಡೋಣ ಅಂತ ಒಂದು ಒಳ್ಳೆ ಕಂಟೆಂಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಹೋಗ್ಲಿಕ್ಕೆ ದಾರಿನೂ ಇಲ್ಲ. ಅಕ್ಟೋಬರ್ ಟೈಮಲ್ಲಿ ಓಪನ್ ಮಾಡ್ತಾರಂತೆ. ಬಟ್ ಟ್ರೆಕ್ಕಿಂಗ್ ಮಾಡ್ಬೋದು, ಅದು ಮಾರ್ನಿಂಗ್ 7 o'clock ಆ್ಯಂಡ್ 12 o'clock ಕ್ಲೋಸ್ ಆಗುತ್ತೆ. 2 hour ಜರ್ನಿ, ಲೈಕ್ ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ 2 hour, ಬರ್ಲಿಕ್ಕೆ 2 hour. ಸೊ ಇದಕ್ಕೆ ಹೋಗಲಿಲ್ಲ. ಮತ್ತೇನಾದರೂ ಹೇಳ್ತೀರಾ ಬ್ರೋ ವ್ಲಾಗಲ್ಲಿ? ನಥಿಂಗ್ ಗೈಸ್, ನಥಿಂಗ್. ಓಕೆ, ಆ್ಯಂಡ್ ಇವತ್ತು ಸಂಕೇತ್ ಮತ್ತು ನಿತ್ಯಾನಂದ್ ಕೂಡ ಬರ್ತಿದ್ದಾರೆ. ಸೊ ಓಕೆ, ಏನಾದರೂ ಮಾಡ್ಬೋದು ರೂಮಲ್ಲಿ. ಬಟ್ ಫುಲ್ ಬೋರಿಂಗ್, ಇಂಟರ್ನೆಟ್ ಕನೆಕ್ಷನ್ ಕೂಡ ಪ್ರಾಪರ್ ಇಲ್ಲ ಅಲ್ಲಿ. ಸೊ ಓಕೆ, ನೋಡೋಣ ಏನು ಮಾಡೋದು ಇವತ್ತು ಅಂತ. ಗಾಯ್ಸ್ ಫೈನಲಿ ರೂಮ್ ಹತ್ರ ಬಂದು ರೀಚ್ ಆದ್ವಿ. ಯಪ್ಪ ಫುಲ್ ಬೋರಿಂಗ್ ಗೈಸ್. ನೆನ್ನೆ ಆ ಇನ್ಸಿಡೆಂಟ್ ಆಯಿತು. ಇವತ್ತೆಲ್ಲಾದರೂ ಸ್ವಲ್ಪ ಮೈಂಡ್ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳಿದ್ರೆ ಇವತ್ತು ಡಿಸಪಾಯಿಂಟ್ಮೆಂಟ್ ಆಯಿತು. ಓಕೆ, ಇಟ್ ಹ್ಯಾಪನ್ಸ್, ಇರಲಿ. ಸೊ ಈಗ ನೋಡೋಣ ಏನು ಮಾಡೋದು ಅಂತ. ಸೊ ಇನ್ನೂ ಬ್ರೇಕ್ಫಾಸ್ಟ್ ಲಂಚ್ ಏನೂ ಆಗಿಲ್ಲ. ಟೈಮ್ ಬಂದು ಆಲ್ರೆಡಿ 3:34 ಆಗ್ಲಿಕ್ಕೆ ಬಂತು. ಸೊ ನೆನ್ನೆ ತಿಂದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸಿತ್ತು. ಸೊ ಅದಕ್ಕೆ ಏನು ತಿಂದಿಲ್ಲ ನೈಟಲ್ಲಿ, ಲೈಕ್ ಮಾರ್ನಿಂಗ್ ಏನೂ ತಿಂದಿಲ್ಲ. ಸೊ ನೋಡೋಣ ಈಗ ಲಂಚಿಗೆ ಏನು ಮಾಡೋದು ಏನಂತ ಇನ್ನೂ ಗೊತ್ತಿಲ್ಲ. ಅವರಿಬ್ಬರು ಬರ್ತಿದ್ದಾರೆ. ಸೊ ಅವರು ಆಲ್ರೆಡಿ ಲಂಚ್ ಮಾಡ್ಕೊಂಡು ಬರ್ತಿದ್ದಾರಂತೆ. ನಂದು ಬ್ರೋದು ಇನ್ನೂ ಲಂಚ್ ಆಗಿಲ್ಲ, ಏನು ಮಾಡೋದಂತ ನೋಡೋಣ. ಸೊ ಓಕೆ ಗೈಸ್. 2 hours later. ಸೊ ಗೈಸ್ ಈಗ ಗೋವಾ ಒಂದು ಬೀಚ್ ಹತ್ರ ಬಂದಿದ್ವಿ. ಸೊ ಇಲ್ಲಿ ಲಂಚ್ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ. ಸೊ ನೋಡಿ, ಫುಡ್ ಕೋರ್ಟ್ ಅಲ್ಲಿದೆ ನೋಡಿ, ಕಾರಲ್ಲಿ ಪಾರ್ಕ್ ಇದೆ, ಕಾರ್ ಓನರ್ ಇಲ್ಲಿದ್ದಾರೆ. ಆ್ಯಂಡ್ ಈ ಹೋಟೆಲ್ ಎನ್ವಿರಾನ್ಮೆಂಟಲ್ಲಿ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ಈಗ ಇಲ್ಲಿ ಏನಾದರೂ ತಿಂದು ಆಮೇಲೆ ರೂಮಿಗೆ ಹೋಗೋದು. ಸೊ ಆಲ್ರೆಡಿ ಸಂಕೇತ ನಿಧಾನಕ್ಕೆ ಬಂದಿದ್ದಾರಂತೆ. ಸೊ ನೋಡೋಣ, ರೂಮಿಗೆ ಹೋಗಿ ತೋರಿಸ್ತೀನಿ. ಸೊ ಗೈಸ್ ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ. ಸೊ ನನಗೂ ಫುಲ್ ಬೋರಿಂಗ್ ಬಂತು ಇವತ್ತಿನ ಬ್ಲಾಗ್ ಮಾಡಲಿಕ್ಕೆ. ಲೈಕ್ ಏನು ಪ್ರಾಪರ್ ಬ್ಲಾಗ್ ಇಲ್ಲ ಆಗಿತ್ತು. ಸೊ ಎಲ್ಲಾದರೂ ಒಂದು ಕಂಟೆಂಟ್ ಕೊಡೋಣ ಅಂತಿದ್ದೆ, ಬಟ್ ಆಗಿಲ್ಲ. ಓಕೆ, ಈಗ ಟೈಮ್ ಆಗಿದೆ ನೋಡಿ. ಇಲ್ಲೊಂದು ಲೈಕ್ EV ಚಾರ್ಜಿಂಗ್ ಪೋರ್ಟ್ ಹತ್ರ ಬಂದಿದ್ವಿ. ಚಾರ್ಜ್ ಆಗ್ತಾಯಿದೆ ಅಲ್ಲಿ ಕಾರು. ಸೊ ಇಲ್ಲಿ ಚಾರ್ಜಿಂಗ್ ಹಾಕ್ಲಿಕ್ಕೆ ಬಂದಿದ್ವಿ. ಇಲ್ಲಿ ಜಾಗ ಚೆನ್ನಾಗಿತ್ತು, ಇಲ್ಲೇ ಕುತ್ಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡ್ತಿದ್ದೆ. ಸೊ ಇದೊಂದು ಲಾಸ್ಟ್ ಕ್ಲಿಪ್ ಒಂದು ಆ್ಯಡ್ ಮಾಡೋದಿತ್ತು. ಮನೆಗೆ ಹೋದರೆ ಮತ್ತೆ ನೆಟ್ವರ್ಕ್ ಬರೋಲ್ಲ ಆ್ಯಂಡ್ ಫುಲ್ಲು ಟೈರ್ಡ್ ಫೀಲು. ಹೋಗಿ ನಿದ್ದೆ ಮಾಡಬೇಕು, ನಿದ್ದೆ ಬೇರೆ ಆಗಿಲ್ಲ ಸರಿ. ಸೊ ಈಗ ಒಬ್ಬರು ಕಾರವಾರ ಹೋಗ್ತಾರೆ, ನಾನು ಇಲ್ಲಿ ಗೋವಾದಲ್ಲೇ ಸ್ಟೇ ಆಗ್ತೀನಿ. ಸಂಕೇತ ನಿತ್ಯಾನಂದ್ ಆಲ್ರೆಡಿ ಬಂದು ರೀಚ್ ಆಗಿದ್ದಾರೆ. ಸೊ ಅದನ್ನು ನಾಳೆ ವ್ಲಾಗಲ್ಲಿ ನೋಡಿ ಏನು ಅಂತ. ಸೊ ಓಕೆ, ಹಿಂಗಿತ್ತು ಇವತ್ತಿನ ವೀಡಿಯೋ. ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಓಕೆ, ಮತ್ತೇನು ಹೇಳಲ್ಲ, ಸಿಗೋಣ ನಾಳೆ ವ್ಲಾಗಲ್ಲಿ ಒಳ್ಳೆ ಏನಾದರೂ ಕಂಟೆಂಟ್ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಗೈಸ್.